ಮೇಡಮ್, ಇಂದಿನ ರಾಶಿ ಆದಂತಹ ಮಿಥುನ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಏನೆಲ್ಲ ಫಲಾನುಫಲಗಳಿದೆ ಮೇಡಮ್? ಬನ್ನಿ ವೀಕ್ಷಕರೇ, ಈ ವರ್ಷ ಯುಗಾದಿಯ ಸಂವತ್ಸರ ಫಲದಲ್ಲಿ ಕಟಕ ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿಯವರಿಗೆ ಕಳೆದ ವರ್ಷಗಳಲ್ಲಿ 11ನೇ ಮನೆಯಲ್ಲಿ ಗುರು ಇದ್ದ. ಸೊ 11ನೇ ಮನೆ ಗುರು ಇದ್ದಾಗ ಏನಾಗುತ್ತೆ, ಅತಿ ಹೆಚ್ಚು ಲಾಭಗಳನ್ನ ತಂದ್ಕೊಡುವಂಥದ್ದು ಇತ್ತು. ಏನೆಲ್ಲ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದೆಲ್ಲ ಸಿಗ್ತಾ ಹೋಗ್ತಾ ಇತ್ತು. ಅದೇ ರೀತಿ ಈ ವರ್ಷ ಅದೇ ಗುರು ನಿಮಗೆ 12ನೇ ಮನೆಗೆ ಬರೋದ್ರಿಂದ, ಅಂದ್ರೆ ನಿಮಗೆ ಇನ್ನೂ ಟೈಮ್ ಇದೆ, ಮೇವರೆಗೂ ತುಂಬಾ ಟೈಮ್ ಇದೆ. ಆ ಮೇವರೆಗೂ ಏನಾದ್ರು ಶೇಖರಣೆ ಮಾಡಿಟ್ಟು ತದನಂತರ ಸ್ವಲ್ಪ ಸೈಲೆಂಟ್ ಆಗಿ ವೀಕ್ಷಕರೇ. ಯಾಕಂದ್ರೆ 11ನೇ ಮನೆಯಿಂದ ಗುರು 12ನೇ ಮನೆಗೆ ಬರೋದ್ರಿಂದ, ಅಂದ್ರೆ ವ್ಯಯಾಧಿಪತಿಯಾಗಿ ಗುರುವಿನ ಒಂದು ಬಲ ನಿಮ್ಮ ಒಂದು ಲಗ್ನದ ಮೇಲೂ ಇತ್ತು, ರಾಶಿಯ ಮೇಲೂ ಇತ್ತು. ಆದ್ರೆ ಈ ವರ್ಷ ಗುರು ವ್ಯಯಕ್ಕೆ ಬಂದ್ಬಿಡ್ತಾ ಇದ್ದಾನೆ. ಗುರು 11ನೇ ಮನೆಯಾಗೂ ಕುತ್ಕೊಂಡ, ಗುರುವಿನ ದೃಷ್ಟಿ ನಿಮಗೆ ಲಗ್ನದ ಮೇಲೂ ಇತ್ತು. ಆದ್ರೆ ಈಗ ಗುರು 12ನೇ ಮನೆಗೆ ಹೋಗೋದ್ರಿಂದ ಏನಾಗುತ್ತೆ, ಗುರುವಿನ ಬಲ ಕಟಕ ರಾಶಿಯವರೆಗೂ ಕೂಡ ಇಲ್ಲ. ಚಂದ್ರನ ರಾಶಿ ಕಟಕ ರಾಶಿಯಲ್ಲಿ ಕಟಕ ರಾಶಿಯಲ್ಲೇ ಉಚ್ಚನಾಗಿ ಕುಳಿತಿರೋದ್ರಿಂದ ಆ ಗುರು ಕಟಕ ರಾಶಿಯಲ್ಲಿ ತುಂಬಾ ಶ್ರೇಷ್ಠನಾಗ್ತಾನೆ. ಹಾಗಾಗಿ ಚಂದ್ರನ ಮನೆ ಆದಂತಹ ಒಂದು ಗುರು ಆ ಮನೆಯಲ್ಲಿ ಕುಳಿತುಕೊಂಡ್ರೆ ನಮ್ಗೆ ಏನೆಲ್ಲ ಪರಿಣಾಮಗಳನ್ನ ಕೊಡ್ತಾನೆ ಅನ್ನೋದನ್ನ ಮುಂದಿನ ವರ್ಷ ಗುರು ಬದಲಾವಣೆ ಆಗುತ್ತೆ ನೋಡೋಣ. ಆದ್ರೆ ಇದೇ ಗುರು 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ, ಗುರುವಿನ ಬಲ ಎಲ್ಲೋ ಸ್ವಲ್ಪ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಭಾನು ದೇವತೆಗಳ ಜಾಗದಲ್ಲೂ ಕೂಡ ಅಲ್ಲಿ ಒಬ್ರು ಗುರು ಇದ್ರು, ಅಂದ್ರೆ ಗುರುಚಾರ್ಯರು ಇದ್ರು ನೋಡೋದಿಕ್ಕೆ. ಅದೇ ರೀತಿ ಅಸುರಗಳು ಕೂಡ ಶುಕ್ರಾಚಾರ್ಯರು ಇರ್ತಿದ್ರು. ಯಾವಾಗ ಗುರುವಿನ ಒಂದು ನೋಡ್ಕೊಳ್ಳುವಂತಹ ಒಂದು ಇದನ್ನ ಯೋಗವನ್ನ ಆ ದೇವತೆಗಳು ನಮ್ಗೆ ಏನೆಲ್ಲ ಕಷ್ಟಗಳು ಬಂದಾಗ ಅವರುಗಳ ಆಶೀರ್ವಾದಗಳನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಗುರುವಿನ ಕೋಪಕ್ಕೆ ನಾವು ತುತ್ತಾಗ್ಬಿಟ್ರೆ ನೋಡಿ, ಗೊತ್ತಿರಬೇಕು ನಿಮ್ಗೆ, ವಿಷ್ಣುವಿಗೆ ವಕ್ಷಸ್ಥಳದಲ್ಲಿ ಒದ್ದಂತಹ ಟೈಮಲ್ಲಿ ಲಕ್ಷ್ಮಿ ಬಹಳ ಕೋಪಗೊಳ್ತಾಳೆ. ಅವಳಿಗೆ ತಡ್ಕೊಳ್ಳೋದಿಕ್ಕೆ ಆಗಲ್ಲ. ಆಗ ಅವಳು ದೇವಲೋಕವನ್ನು ತ್ಯಜಿಸಿ ಭೂಲೋಕಕ್ಕೆ ಬಂದ್ಬಿಡ್ತಾಳೆ. ಆಗ ಅವಳು ಪದ್ಮಾವತಿ, ಅಂದ್ರೆ ಲಕ್ಷ್ಮಿ ಹುಡ್ಕೊಂಡು ಬಂದಂತಹ ವಿಷ್ಣು ಪದ್ಮಾವತಿನ ತಿರುಮಲದಲ್ಲಿ ಮದ್ವೆ ಆದ ಅಂತ ಹೇಳ್ತಾರೆ. ಆ ರೀತಿ ಕೋಪಕ್ಕೆ ಬಲಿಯಾದಂತಹ ಒಂದು ರಾಶಿ ಏನಾದ್ರು ಈ ವರ್ಷ ಕಟಕ ರಾಶಿಯಾಗಿರುತ್ತೆ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಗುರುಗಳ ದರ್ಶನ ಮಾಡಿ, ರಾಯರು ದರ್ಶನ ಮಾಡಿ, ನಿಮ್ ಕೈಯಲ್ಲಾಗಿದ್ದಂತಹ ಒಂದು ಸೇವೆಯನ್ನ ಗೋಗಳಿಗೆ ಮಾಡ್ತಾ ಬನ್ನಿ, ಪಶು ಪಕ್ಷಿಗಳಿಗೆ ಮಾಡ್ತಾ ಬನ್ನಿ. ನೋಡಿ, ಊಟ ಮಾಡೋದಕ್ಕೆ ಎಲ್ಲೋ ಮುಂಚಿತವಾಗಿ ಹೋಗಿ ಒಂದ್ ಇಡೀ ಅನ್ನನ ನೀವು ಹಸುಗಳಿಗೆ ತಿನ್ಸೋವಂಥದ್ದು, ಪಶು ಪಕ್ಷಿಗಳಿಗೆ ಹಾಕುವಂಥದ್ದು, ಅಥವಾ ನಾಯಿಗಳಿಗೆ ಬಡಿಸುವಂಥದ್ದು ಮಾಡಿ. ನೀವು ತಿನ್ನೋದಕ್ಕಿಂತ ಮುಂಚೆನೇ ಅದು ಮಾಡಿದ್ರೆ ನೀವಿಂದೆಲ್ಲ ಏನೆಲ್ಲ ಕರ್ಮಗಳಿದೆ, ನಿಮ್ಗೆ ಏನೆಲ್ಲ ದೋಷಗಳಿದೆ ಅದರಿಂದ ಪರಿಹಾರ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಗುರು 12ನೇ ಮನೆಯಲ್ಲಿ ಬರ್ತಾನೆ, ನಿಮಗೆ 8ನೇ ಮನೆ ರಾಹು ಇದ್ದಾನೆ, 9ನೇ ಮನೆಯಲ್ಲಿ ಶನಿ ಪರಮಾತ್ಮ ಕುಳಿತುಕೊಳ್ತಾ ಇದ್ದಾನೆ. ಸೊ ಭಾಗ್ಯದಲ್ಲಿ ಶನಿ ಬರೆದು ನಿಮ್ಗೆ ಧರ್ಮ ಕರ್ಮಗಳನ್ನ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾನೆ. ಒಳ್ಳೆ ಶುಭ ಕಾರ್ಯಗಳನ್ನ ನಿಮ್ ತಂದೆ ಮನೇಲಿ ತಾಯಿ ಮನೇಲಿ ಮಾಡಿಸ್ತಾ ಹೋಗ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಾಗ್ಯದ ಶನಿ ಬಂದಾಗ ಎಲ್ಲೋ ನಿಮ್ಗೆ ಕಷ್ಟ ಸುಖಗಳನ್ನ ತೋರ್ಸ್ಕೊಡುವಂಥದ್ದು, ಅಥವಾ ತಂದೆ ಮನೇಲಿ ಯಾವ್ದಾರ ಪ್ರಾಪರ್ಟಿ ಬರ್ಬೇಕು ಅಂತ ಅಂದ್ರೆ ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಶನೇಶ್ವರ ಮಾಡ್ತಾ ಹೋಗ್ತಾರೆ. ಗುರು ಯಾಕೆ 8ನೇ ಮನೆಯಲ್ಲಿ ಇರುವಂತಹ ರಾಹು ಸ್ವಲ್ಪ ಡಿಸ್ಟರ್ಬೆನ್ಸ್ ಮೈಂಡ್ ನ ಕಡಿಮೆ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲೇ ಇದ್ರೆ ಒಳ್ಳೇದು ಅಂತಾರೆ. ಹಾಗೆ 8ನೇ ಮನೆಯ ರಾಹು ನಿಮಗೆ ಕೆಡಕನು ಮಾಡಲ್ಲ, ಒಳಿತನು ಮಾಡಲ್ಲ, ಅಲ್ಲೇ ಕುಳಿತಿರ್ತಾರೆ. ಆದ್ರೆ 9ನೇ ಮನೆ ಶನಿ ಇದೆಯಲ್ಲ, ಸೊ ಅದು ಸ್ವಲ್ಪ ನಿಮಗೆ, ಯಾಕಂದ್ರೆ 2ನೇ ಮನೆ ಕೇತು ಬರ್ತಾರೆ. 8ನೇ ಮನೆಗೆ ನಿಮಗೆ ರಾಹು ಬರೋದ್ರಿಂದ 2ನೇ ಮನೆ ಕೇತು ಬರೋದಕ್ಕೆ ಏನಾಗುತ್ತೆ, ಧನಸ್ಥಾನದಲ್ಲಿ ಕತ್ರಿ ಆಗೋದ್ರಿಂದ ಎಲ್ಲೋ ಅಧಿಕ ಖರ್ಚುಗಳಾಗ್ಬಿಡ್ತಾ ಇದೆ. ಏನಕ್ಕೂ ಇಟ್ಟಿದೆ ಕೂಡಾಕಿದೆ ದುಡ್ಡು, ಅದೆಲ್ಲ ಖರ್ಚಾಗೋಯ್ತಲ್ಲಪ್ಪ ಅನ್ನೋ ಚಿಂತೆ ಕಾಡ್ತಾ ಹೋಗುತ್ತೆ. ಅದಕ್ಕೆ ಸುಮ್ನೆ ಏನೋ ಒಂದು ಕೊಂಡ್ಕೊ ಬರೋಂಥದನ್ನ ಈ ಒಂದು ಕಟಕ ರಾಶಿಯವ್ರು ಮಾಡ್ಬಿಡಿ. ಬೇಕಾಬಿಟ್ಟಿ ವಸ್ತುಗಳಿಗೆ ಕೈ ಹಾಕುವಂಥದ್ದು, ಅಥವಾ ಬೇಡವಾದ ಒಂದು ಅನಗತ್ಯ ಕೆಲಸಗಳಿಗೆ ಹೋಗಿ ಕೈ ಹಾಕಿ ಹಣವನ್ನ ಕಳ್ಕೊಳ್ಳೋ ಅಂಥದ್ದು, ಅಥವಾ ನಿಮ್ಮಿಂದ ಯಾರೋ ಒಂದು ಹಣವನ್ನ ಮೋಸ ಮಾಡಿ ಕಿತ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ 9ನೇ ಮನೆ ಶನಿ, ಧರ್ಮಾಧಿಪತಿಯಾಗಿ ಶನಿ ಕುಳಿತುಕೊಂಡಿದ್ದಾನೆ, ಧರ್ಮದ ಸ್ಥಾನದಲ್ಲಿ ಕುಳಿತಿದ್ದಾನೆ. ಭಾಗ್ಯಾಧಿಪತಿಯಾಗಿ ಧರ್ಮಸ್ಥಾನ ಕುಳಿತಾಗ ಎಲ್ಲೋ ಒಂದ್ ಕಡೆ ನೀವ್ ಹಿಂದೆ ಏನ್ ಮಾಡಿರ್ತಿರಲ್ಲ ಕರ್ಮ ಫಲಗಳನ್ನ ಅದನ್ನ ತೋರ್ಸ್ಕೊಡಕ್ಕೆ ಅಂತಾನೆ ಶನಿ ಬಂದಿರ್ತಾನೆ. ಇವೆಲ್ಲದ್ರ ಕಡೆದಿಂದ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಕಟಕ ರಾಶಿಯವರು ಯೋಚನೆ ಮಾಡ್ತಾ ಬರ್ಬೇಕಾಗತ್ತೆ. ನೋಡಿ, ಕಟಕ ರಾಶಿಯವರು ಒಂದ್ ಗಾದೆ ಇದೆ, ಕಟಕ ರಾಶಿಯಲ್ಲಿ ಗಂಡ್ಮಕ್ಳು ಉಡಬಾರ್ದು, ಸಿಂಹ ರಾಶಿಯಲ್ಲಿ ಹೆಣ್ಮಕ್ಳು ಉಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ತಾಯಿಯ ಸ್ಥಾನ ಅದು, ಚಂದ್ರ ಅಧಿಪತಿ, ತಂದೆ ಇರ್ಬೇಕು, ಅವ್ನ್ ಗತ್ತು ಗಾಂಭೀರ್ಯದಲ್ಲೇ ನಡಿಬೇಕು. ತಾಯಿ ಅದನ್ನ ಒಂದು ಮ್ಯಾನೇಜ್ ಮಾಡ್ಕೊಂಡು ಆ ಮನೆಯ ಜನಗಳನ್ನೆಲ್ಲ ಮಾಡ್ತಾ ಹೋಗ್ತಾಳೆ. ಯಾಕೆಂದ್ರೆ ಅವಳಿಗೆ ಅಷ್ಟು ಸಹೃದಯ ತುಂಬಿರುತ್ತೆ. ತಂದೆನೆ ತುಂಬಾ ಊನಂತ ಮನ್ಸಾಗ್ಬಿಟ್ಟು ತಾಯಿ ಅಂತ ಮನ್ಸು ಬಂದ್ಬಿಟ್ರೆ ಅವ್ನ ದುಡಿಮೆ ಇಲ್ಲಿ, ಅವ್ರಿಗೆ ಮೋಸ ಮಾಡೋರೆ ಜಾಸ್ತಿ ಆಗ್ಬಿಡ್ತಾರೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಕಟಕ ರಾಶಿ ಗಂಡಸರು ಯಾರೆಲ್ಲ ಇದ್ದಾರೆ, ಪುರುಷರು ಯಾರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಈ ವರ್ಷ ಸ್ವಲ್ಪ ಕಣ್ಣೀರು ಬರುವಂತಹ ಒಂದು ಚಾನ್ಸು. ಯಾಕೆಂದ್ರೆ ಅಲ್ಲೇ ಗುರು 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಂಡ್ಬಿಟ್ಟ. ಹಾಗಾಗಿ ಸ್ವಲ್ಪ ಕಟಕ ರಾಶಿಯ ಪುರುಷರು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಅದೇ ರೀತಿ
ಅವ್ರಿಗೆಲ್ಲೋ ಒಂದ್ ಕಡೆ ಸಾಫ್ಟ್ ಮನ್ಸಿನಿಂದ ಅವ್ರನ್ನ ಬಹಳ ಬೇಗ ಮೋಸ ಮಾಡುವಂತ ಸಿಕ್ಬಿಡ್ತಾರೆ. ಕಣ್ಣೀರ್ ಬೇಗ ಬಂದ್ಬಿಡುತ್ತೆ. ನೋಡಿ, ನೀವು ಯಾರೆಲ್ಲ ನೋಡಿ ಕಟಕ ರಾಶಿಯರ ಒಂದು ಗಂಡ್ಮಕ್ಳಿದೆ ಅವ್ರಿಗೆ ಕಣ್ಣೀರ್ ಬೇಗ ಬರುತ್ತೆ. ಯಾಕಂದ್ರೆ ತಾಯಿ ಹೃದಯ ಅಲ್ವಾ, ಸಹ ಹೃದಯ ಅಲ್ವಾ, ತುಂಬಾ ಅವ್ರು ಬೇಗ ಕಣ್ಣೀರ್ ಹಾಕ್ಬಿಡ್ತಾರೆ. ಯಾಕಂದ್ರೆ ಆ ಒಂದು ಫ್ರಸ್ಟ್ರೇಷನ್ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಆ ಒಂದು ನೋವು ಅವ್ರ ಕೈಯಲ್ಲಿ ಹಿಡಿದಿಟ್ಕೊಳಕ್ಕಾಗಲ್ಲ. ಯಾರೆಲ್ಲೇ ಕೂತಿರ್ಲಿ ಕಟಕ ರಾಶಿ ಗಂಡಸರು ಸ್ವಲ್ಪ ನೋವಾಯ್ತು ಅಂದ್ರೆ ಬಾಹ್ಯಾಕಾಶವಾಗೇನೆ ಅವರು ಹತ್ತು ಬಿಡ್ತಾರೆ. ಆಗ ಜನ ನಿಮ್ ಬಗ್ಗೆ ಏನ್ ತಿಳ್ಕೊಳ್ತಾರೆ ಹೇಳಿ? ಸೊ ಹಂಗಾಗಿ ಸ್ವಲ್ಪ ಕಟಕ ರಾಶಿಯರು ಎಲ್ಲೋ ಒಂದ್ ಕಡೆ ತಮ್ಮ ಉದ್ವಿಗ್ನ ಮನಸ್ಸನ್ನ, ತಮ್ಮ ನೋವಿನ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸ ಮಾಡ್ತಾ ಬನ್ನಿ. ಮುಂದಿನ ವರ್ಷ ನಿಮಗೆ, ಯಾಕೆಂದ್ರೆ ಗುರು ಬದಲಾವಣೆ ಆಗೋದ್ರಿಂದ ತುಂಬಾ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಾ ಕಟಕ ರಾಶಿಯವರು. ಯಾಕಂದ್ರೆ ಕಟಕ ರಾಶಿಗೆ ಗುರುವಿನ ಬಲ ಬೇಕೇ ಬೇಕು. ಯಾಕಂದ್ರೆ ಭಾಗ್ಯಾಧಿಪತಿ ಅವನು, ನಿಮಗೆ ರಾಶಿಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ, ಭಾಗ್ಯಗಳನ್ನ ತಂದ್ಕೊಡುವಂತನು ಗುರು ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಿನ ಆಶೀರ್ವಾದ ಪಡಿತಾ ಹೋಗಿ ದುರ್ಗಾದೇವಿ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಕೊಲ್ಲೂರು ಮೂಕಾಂಬಿಕೆಯನ್ನ ದರ್ಶನ ಮಾಡುವಂಥದ್ದು, ಹೊರನಾಡು ಅನ್ನಪೂರ್ಣೇಶ್ವರನ ದರ್ಶನ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ ವೀಕ್ಷಕರೇ, ಖಂಡಿತ ಒಳ್ಳೆದಾಗುತ್ತೆ. ಕಟಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯದಲ್ಲಿ ಫಲಾನುಫಲ ಹೇಗಿತ್ತು ಅಂತ, ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ. ಬನ್ನಿ ಸಿಂಹ ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ.